ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಲಾಗ್ ಲೈಕ್ ಕುಕ್ಕಿಂಗ್ ವ್ಲಾಗ್ ಅಂತ ಜಸ್ಟ್ ಒಂದು ಸ್ವಲ್ಪ ಒಂದು 10 ಮಿನಿಟ್ಸಲ್ಲಿ ಏನು ಕುಕ್ ಮಾಡ್ಕೋಬೋದು, ಲೈಕ್ ಬ್ಯಾಚುಲರ್ಸ್ ಅಥವಾ ಬರೀ ಎಗ್ ತಿನ್ನೋರು ಏನು ಮಾಡ್ಕೋಬೋದು ಅಂತ. ಸೊ ನಾನು ಕಾಲೇಜ್ ಆ್ಯಕ್ಚುಲಿ ಮುಗಿಸ್ಕೊಂಡು ಬಂದು ರೆಕಾರ್ಡ್ ವರ್ಕ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಡಿನ್ನರ್ ಮಾಡ್ಕೋಬೇಕು ಲೈಕ್ 1 ಟೈಮ್ಗೆ. ಯಾಕಂದರೆ ಅಜ್ಜಿ ಇವತ್ತಿಲ್ಲ, ಎಲ್ಲೋ ಫಂಕ್ಷನ್ ಇದೆ ಅಂತ ಆಚೆ ಹೋಗಿದ್ದಾರೆ. ಸೊ ಇದನ್ನು ಯಾಕೆ ಮಾಡಿ ನಾನು ವೀಡಿಯೋ ಮಾಡಬಾರ್ದು, ಲೈಕ್ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ, ಲೈಕ್ ಬ್ಯಾಚುಲರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನಾನು ಮಾಡ್ತಾ ಇರೋದು ಇವತ್ತು ಎಗ್ ಮ್ಯಾಗಿ, ಆ್ಯಂಡ್ ಅದಕ್ಕೆ ಲೈಕ್ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕು. ಗೈಸ್, ಎಗ್ ಮ್ಯಾಗಿ ಮಾಡೋಕ್ಕೆ ನಾನಿಲ್ಲಿ 1 2 3 ನೂಡಲ್ಸ್ ತೊಗೊಂಡಿದ್ದೀನಿ. ಲೈಕ್ ನೀವು ಯಾವುದನ್ನು ಮ್ಯಾಗಿ ಪ್ಯಾಕೆಟ್ ತೊಗೋಬೋದು. ಆ್ಯಂಡ್ ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಮತ್ತು ನಮ್ಮಿಬ್ರಿಗೆ ಸಾಕು ಅಂದ್ಬಿಟ್ಟು 5 ಮೊಟ್ಟೆ, 2 ಆನಿಯನ್ಸ್ ಆ್ಯಂಡ್ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಇದನ್ನು ಎಲ್ಲ ನಾನು ಕಟ್ ಮಾಡಬೇಕು. ಸೊ ಕಟ್ ಮಾಡಿ ನಿಮ್ಗೆ ಆಮೇಲೆ ರೆಡಿ ಮಾಡ್ಕೊಂಡು ಸಿಗ್ತೀನಿ. ಗೈಸ್, ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ. ಈರುಳ್ಳಿ ಹಿಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ನಿಮ್ಗೆ ಬೇಡ ಅಂದರೆ ಉದ್ದುದಕ್ಕೆ ಕಟ್ ಮಾಡ್ಕೋಬೋದು. ಆ್ಯಂಡ್ ಟೊಮ್ಯಾಟೋಸ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಮೊಟ್ಟೆ ಮತ್ತು ಮ್ಯಾಗಿ ಎಲ್ಲ ರೆಡಿ ಇದೆ. ಸೊ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲಿಗೆ ಲೈಕ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ನಾರ್ಮಲ್ ಎಗ್ ಬುಜ್ಜಿ ಮಾಡ್ತಿರಲ್ಲ ಅಥವಾ ಎಗ್ ಪಲ್ಯ ಮಾಡ್ತಿರಲ್ಲ ಹಂಗೆ ಇದನ್ನು ಮಾಡ್ಕೋಬೇಕು. ಸೊ ಫಸ್ಟ್ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆನಿಯನ್ ಹಾಕ್ಕೋಬೇಕು. ಆನಿಯನ್ ನೀವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಬಟ್ ಸ್ಟಿಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ಲೈಕ್ ಬ್ರೌನಿಷ್ ಆಗೋವರೆಗೂ. ಯಾಕಂದರೆ ಅದು ಅವಾಗ ಫ್ಲೇವರ್ ಬಿಟ್ಕೊಳ್ಳುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಇದೇ ಥರ ಲೈಕ್ ಆಡಿಸ್ಕೊಂಡು ಬೇಯಿಸ್ಕೊಂಡೆ. ಅದು ಈ ಥರ ಬ್ರೌನಿಷ್ ಥರ ಆಯಿತು. ಅದಕ್ಕೆ ನಾನು 1 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡೆ. ನಿಮ್ಮ ಮನೇಲಿ ಯೂಶ್ವಲಾಗಿ ಟೊಮೆಟೊ ಜಾಸ್ತಿ ತಿಂತಾರೆ ಅಂದರೆ ಟೊಮೆಟೊ ಇನ್ನೊಂದು ಹಾಕ್ಕೋಬೋದು, ಬಟ್ ನಮ್ಮಲ್ಲಿ ಟೊಮೆಟೊ ತಿನ್ನಲ್ಲ. ಸೊ ನಾನು 1 ಟೊಮೆಟೊ ಹಾಕ್ಕೊಂಡೆ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಲೈಕ್ ಸ್ವಲ್ಪ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ, ಜಸ್ಟ್ ಟೇಸ್ಟಿಗೆ ಇನ್ನೊಂದು ಚೂರು ಆಗಲಿ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ಗರಂ ಮಸಾಲ 1 ಸ್ಪೂನು, 1 ಸ್ಪೂನೆಲ್ಲ ಲೈಕ್ ಟೇಸ್ಟಿಗೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಆಮೇಲೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು 1 ರೌಂಡು. ಆ್ಯಂಡ್ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು. ಉಪ್ಪು ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಳ್ಳೋದು ಹೆಂಗಾಗಿರ್ಬೇಕು ಅಂದರೆ ಲೈಕ್ ಎಣ್ಣೆ ಮತ್ತು ಅದು ಒಂಚೂರು ಫುಲ್ ಮಿಕ್ಸ್ ಆಗಬೇಕು. ಸೊ ದಟ್ ಫ್ಲೇವರ್ ಎಲ್ಲ ಆನಿಯನ್ಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೆಟೊಗೆಲ್ಲ ಇಟ್ಕೊಳ್ಳುತ್ತೆ. ಆ್ಯಂಡ್ ಆಮೇಲೆ ನಾನು ಆ್ಯಕ್ಚುಲಿ 5 ಎಗ್ಸ್ ಹಾಕೋಣ ಅಂದ್ಕೊಂಡೆ, ಬಟ್ ಇಬ್ಬರೇ ಅಲ್ವಾ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು 3 ಎಗ್ಸ್ ಹಾಕ್ಕೊಂಡೆ. ನೀವು ನಾರ್ಮಲ್ ಎಗ್ ಬುಜ್ಜಿ ಮಾಡ್ತೀರಲ್ಲ ಅದೇ ಥರ ಎಗ್ನ ಒಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಎಗ್ ಬುಜ್ಜಿ ಥರ ರೆಡಿ ಮಾಡ್ಕೋಬೇಕು. ರೈಸ್ ನೋಡಿ, ಈ ಥರ ಎಗ್ ಬುಜ್ಜಿ ನಾವು ನಾರ್ಮಲಾಗಿ ಮಾಡ್ತೀವಲ್ಲ ಅದೇ ಥರ ಎಗ್ ಬುಜ್ಜಿ ನೀವು ರೆಡಿ ಮಾಡ್ಕೋಬೇಕು. ಬಟ್ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಎಗ್ ಮಸಾಲಲ್ಲಿ ಕೂಡ ಇರುತ್ತೆ. ಸೊ ಇದನ್ನು ಎಗ್ ಬುಜ್ಜಿ ಮಾಡಿದ್ದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದೇ ಬಾಣಲಿಗೆ ನಾನು ಮ್ಯಾಗಿ ಕೂಡ ಮಾಡ್ಕೋತೀನಿ. ಸೊ ನಾರ್ಮಲಾಗಿ ಮ್ಯಾಗಿ ಮಾಡ್ತೀವಲ್ಲ ಅದೇ ಥರ ಮಾಡೋದು. ನೀರು ಹಾಕಿ ಅದು ಸ್ವಲ್ಪ ಬಿಸಿ ಬರೋವರೆಗೂ ಆನ್ ಮಾಡಿ ಇಟ್ಕೊಂಡು, ಆಮೇಲೆ ನಾನು 3 ಪ್ಯಾಕೆಟ್ಸ್ ತಂದಿದ್ದೆ, ಇಬ್ರಿಗೆ ಬೇಕು ಅಂತ. ಸೊ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೋಬೋದು. ನನಗಿಲ್ಲಿ 1 2 3 ಮ್ಯಾಗಿ ಸ್ವಲ್ಪ ಮಸಾಲೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾರ್ಮಲ್ ಮ್ಯಾಗಿ ಬರ್ತಿರೋ ಸ್ವಲ್ಪ ಮಸಾಲೆ ಇಷ್ಟ ಆಗೋಲ್ಲ. ಸೊ ನಾನು 1 2 3 ಮ್ಯಾಗಿ ಹಾಕ್ಕೊಂಡೆ. ಆ್ಯಂಡ್ ನೀವು ಮ್ಯಾಗಿನ ಫಸ್ಟ್ ಈ ಥರ ಬೇಯಿಸ್ಕೊಳ್ಳಿ, ಒಂಚೂರು ಬೇಯಿಸ್ಕೊಂಡು ಅದನ್ನು ಒಂಚೂರು ಕಟ್ ಮಾಡಿ ಇದು ಮಾಡ್ಕೊಳ್ಳಿ. ಆಮೇಲೆ ನಾನು ನಾರ್ಮಲ್ ಮ್ಯಾಗಿ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ನಾರ್ಮಲ್ ಮ್ಯಾಗಿ ಹೆಂಗೆ ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ, ಆ ಥರ ಮ್ಯಾಗಿ ಮಾಡ್ಕೋಬೇಕು. ಆ್ಯಂಡ್ ಮ್ಯಾಗಿ ನೀವು ಲೈಕ್ ಒಬ್ಬೊಬ್ರಿಗೆ ಲೈಕ್ ಸ್ವಲ್ಪ ಅದರಲ್ಲಿ ಸೂಪ್ ಥರ ಇದ್ದರೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಫುಲ್ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ಲೈಕ್ ನೀರಿಲ್ಲದೆ. ನಮ್ಗೆ ಆ್ಯಕ್ಚುಲಿ ನೀರಿಲ್ಲದೇನೂ ಓಕೆ, ನೀರಿದ್ದರೂ ಓಕೆ, ಬಟ್ ಇದು ಎಗ್ಗೆಲ್ಲ ಇತ್ತಲ್ಲ, ಸೊ ನಾನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡಿಕೊಂಡೆ. ನಿಮಗೆ ನೋಡಿ ನಿಮ್ಗೆ ಸೂಪ್ ಬೇಕು ಅಂದರೆ ಲೈಕ್ ನೀರು ಜಾಸ್ತಿ ಇದ್ದಂಗೆ ಯು ಕ್ಯಾನ್ ಆ್ಯಡ್ ಎಗ್ ಬುಜ್ಜಿ ಏನು ಮಾಡಿದ್ವೋ ಅದನ್ನು ಇದಕ್ಕೆ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಹಿಂಗೆ ಅಟ್ಲೀಸ್ಟ್ ಅದು ಫುಲ್ ಮಿಕ್ಸ್ ಮಾಡಬೇಕಾದ್ರೆ ಮ್ಯಾಗಿ ಎಲ್ಲ ಫುಲ್ ಪುಡಿ ಮಾಡಬೇಡಿ, ನಾರ್ಮಲಾಗಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ನಾನು ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದು ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಒಂಚೂರು ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ರೆ ನಿಮಗೆ ಎಗ್ ಮ್ಯಾಗಿ ರೆಡಿ ಗೈಸ್. ನಿಜ ಚೆನ್ನಾಗಿತ್ತು, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಆ್ಯಂಡ್ ನಾನು ಕೂಡ ಟೇಸ್ಟ್ ಮಾಡಿದೆ, ನಾನು ಮಾಡಿದ್ದೇನೆ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಜ ಚೆನ್ನಾಗಿ ಬಂತು.
ಆಗಿತ್ತು ಇವತ್ತಿನ ವಿಡಿಯೋ. ಲೈಕ್ ನಾನು ಆ್ಯಕ್ಚುಲಿ ತುಂಬ ಬೇಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಇದೇ ನನ್ನ ತಲೆಗೆ ಬಂದಿದ್ದು. ಸೊ ನೀವು ಕೂಡ ನಾನು ಹೇಳಿರೋಂಗೆ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಸ್ವಲ್ಪ ಅಟ್ಲೀಸ್ಟ್ 100ವರೆಗೂ ಅಟ್ಲೀಸ್ಟ್ ರೀಚ್ ಆಗೋಣ ಬೇಗ. ಥ್ಯಾಂಕ್ ಯು ಗೈಸ್.